ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ದ್ರೌಪದಿ ಮತ್ತು ಪಾಂಡವರ ವಿವಾಹ ಹೇಗೆ ದೈವ ನಿರ್ಣಯವಾಗಿತ್ತು ಎಂಬುದನ್ನು ಅರಿತೆವು. ಇಂದು ಖಾಂಡವ ದಹನದ ಬಗ್ಗೆ ಅರಿಯೋಣ. ಪಾಂಡವರು ತಮ್ಮ ಪಾಲಿಗೆ ಬಂದ ಖಾಂಡವ ಪ್ರಸ್ಥಕ್ಕೆ ದ್ರೌಪದಿಯ ಸಮೇತ ಹೊರಟರು. ಅವರಿಗೆ ದ್ವಾರಕೆಯ ಕೃಷ್ಣನೂ ಜೊತೆಯಾದ. ಕುಂತಿ ಹಸ್ತಿನಾವತಿಯಲ್ಲೇ ಉಳಿದುಕೊಂಡಳು. ಸಾಮ್ರಾಜ್ಯವನ್ನು ಕಟ್ಟುವ ಉತ್ಸಾಹದಿಂದ ಖಾಂಡವ ಪ್ರಸ್ಥವನ್ನು ತಲುಪಿದ ಪಾಂಡವರಿಗೆ ಅಲ್ಲಿನ ವಾತಾವರಣವನ್ನು ನೋಡಿ ಅತೀವವಾದ ನಿರಾಸೆಯಾಯಿತು. ಖಾಂಡವ ಪ್ರಸ್ಥ ಬರೀ ಬಂಜರು ನೆಲವಷ್ಟೇ ಆಗಿರಲಿಲ್ಲ. ಅಲ್ಲಿ ಒಂದು ಒತ್ತಾದ ಕಾಡಿತ್ತು. ಕಾಡಿನಲ್ಲಿ ಅನೇಕ ವಿಷಪೂರಿತ ಹಾವುಗಳು ಮನೆ ಮಾಡಿದ್ದವು. ಅಲ್ಲದೆ ಕಾಡಿನಿಂದ 100 ಮೈಲುಗಳವರೆಗೆ ಭೂಮಿ ಬಂಡೆಗಲ್ಲುಗಳಿಂದ ತುಂಬಿ ಮಳೆಯಿಲ್ಲದೆ ಬಂಜರಾಗಿತ್ತು. ಹಾವುಗಳ ವಿಷ ಮತ್ತು ಬಂಜರು ಭೂಮಿಯಿಂದ ಖಾಂಡವ ಪ್ರಸ್ಥ ಮನುಷ್ಯರು ವಾಸಿಸಲು ಯೋಗ್ಯವಾಗಿರದೆ ಆ ಪ್ರದೇಶವೆಲ್ಲ ನಿರ್ಜನವಾಗಿತ್ತು. ಯುಧಿಷ್ಠಿರ ದೇವಶಿಲ್ಪಿ ವಿಶ್ವಕರ್ಮನನ್ನ ಪ್ರಾರ್ಥಿಸಿ ಅಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡಿಕೊಡಲು ಕೇಳಿಕೊಂಡ. ಅದರಂತೆ ದೇವಶಿಲ್ಪಿ ಒಂದು ಮಹೋನ್ನತವಾದ ನಗರವನ್ನ ನಿರ್ಮಿಸಿದ. ಅದು ಇಂದ್ರನ ಅಮರಾವತಿಯನ್ನೂ ಮೀರಿಸುವಂತಿದ್ದು ಇಂದ್ರಪ್ರಸ್ಥ ಅಂತ ಪ್ರಸಿದ್ಧವಾಯಿತು. ಪಾಂಡವರು ವ್ಯಾಸ ಮಹರ್ಷಿ ಹಾಕಿದ ನಿಯಮಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು 1 ವರ್ಷ ದ್ರೌಪದಿಯೊಂದಿಗೆ ಸಂಸಾರವನ್ನ ನಡೆಸುತ್ತಿದ್ದರು. ಒಬ್ಬರು ದ್ರೌಪದಿಯೊಂದಿಗೆ ಏಕಾಂತದಲ್ಲಿ ಇರುವಾಗ ಇನ್ನೊಬ್ಬರು ಅವರ ಕೋಣೆಗೆ ಹೋಗದೆ ಕಟ್ಟುನಿಟ್ಟಾಗಿ ನಿಯಮವನ್ನ ಪಾಲಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಒಬ್ಬ ಬ್ರಾಹ್ಮಣ ತನ್ನ ಹಸುಗಳನ್ನು ಯಾರೋ ಕಳ್ಳಕಾಕರು ಅಪಹರಿಸಿಕೊಂಡು ಹೋಗುತ್ತಿದ್ದಾರೆಂದು ಅರಮನೆಯ ಬಾಗಿಲಲ್ಲಿ ನಿಂತು, ಈ ಪಾಂಡವ ರಾಜ್ಯದಲ್ಲಿ ಆ ಕಳ್ಳರಿಂದ ನನ್ನ ಹಸುಗಳನ್ನು ನನಗೆ ಮರಳಿ ಕೊಡಿಸುವವರು ಯಾರೂ ಇಲ್ಲವೇ ಎಂದು ಬೊಬ್ಬೆ ಇಟ್ಟ. ಅವನ ಕೂಗನ್ನ ಕೇಳಿದ ಅರ್ಜುನ ಬ್ರಾಹ್ಮಣನ ಹಸುಗಳನ್ನು ಅಟ್ಟಿಸಿಕೊಂಡು ಹೋಗುತ್ತಿರುವ ಕಳ್ಳರನ್ನ ಬೆನ್ನಟ್ಟಿ ಹೋಗಲು ನಿರ್ಧರಿಸಿದ. ಅದಕ್ಕಾಗಿ ತನ್ನ ಶಸ್ತ್ರಗಳನ್ನು ತರಲು ಶಸ್ತ್ರಾಗಾರದ ಬಳಿಗೆ ನಡೆದ. ಆದರೆ ಅರ್ಜುನ ಶಸ್ತ್ರಾಗಾರವನ್ನು ತಲುಪುವ ವೇಳೆಗೆ ಯುಧಿಷ್ಠಿರ ದ್ರೌಪದಿಯೊಂದಿಗೆ ಶಸ್ತ್ರಾಗಾರದಲ್ಲಿ ಏಕಾಂತದಲ್ಲಿರುವ ವಿಚಾರ ತಿಳಿಯಿತು. ನಿಯಮವನ್ನ ತಪ್ಪಿದರೆ 12 ವರ್ಷ ದೇಶಾಂತರ ಮಾಡಬೇಕಾದ ನೆನಪೂ ಅರ್ಜುನನಿಗೆ ಆಯಿತು. ಆದರೆ ಒಬ್ಬ ಬ್ರಾಹ್ಮಣ ಪ್ರಜೆಗೆ ಸಹಾಯ ಮಾಡಬೇಕಾದ ಕರ್ತವ್ಯದ ಮುಂದೆ 12 ವರ್ಷದ ದೇಶಾಂತರ ಅವನಿಗೆ ಹೆಚ್ಚನಿಸಲಿಲ್ಲ. ನೇರವಾಗಿ ಶಸ್ತ್ರಾಗಾರಕ್ಕೆ ನಡೆದು ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಕಳ್ಳರನ್ನ ಬೆನ್ನಟ್ಟಿ ಹೋಗಿ ಬ್ರಾಹ್ಮಣನ ಹಸುಗಳನ್ನು ಬಿಡಿಸಿಕೊಟ್ಟ. ಹಸುಗಳನ್ನು ಬಿಡಿಸಿದರೂ ತಾನು ನಿಯಮವನ್ನ ತಪ್ಪಿದ್ದಕ್ಕಾಗಿ ಅರ್ಜುನ ವನವಾಸಕ್ಕೆ ಸಿದ್ಧನಾದ. ಯುಧಿಷ್ಠಿರ ಅರ್ಜುನ ಬೇಕಾಗಿ ನಿಯಮವನ್ನ ತಪ್ಪಿಲ್ಲವಾದ್ದರಿಂದ ದೇಶಾಂತರಕ್ಕೆ ಹೋಗುವ ಅಗತ್ಯ ಇಲ್ಲ ಅಂತ ಎಷ್ಟು ಹೇಳಿದ್ರೂ ಅರ್ಜುನ ನಿಯಮಕ್ಕೆ ಬದ್ಧನಾಗಿ ದೇಶಾಂತರಕ್ಕೆ ಹೊರಟ. ಹೀಗೆ ಅರ್ಜುನ ದೇಶಗಳನ್ನು ಸುತ್ತುತ್ತಾ ಇರುವಾಗ ನಾಗಕನ್ಯೆ ಉಲೂಪಿಯನ್ನ ಮದುವೆಯಾದ. ಅಲ್ಲಿಂದ ಮುಂದೆ ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯ ಧೈರ್ಯಕ್ಕೆ ಸೌಂದರ್ಯಕ್ಕೆ ಮನಸೋತು ಅವಳನ್ನ ಮದುವೆಯಾಗಿ ಅವಳಿಗೆ ಒಂದು ಮಗು ಆಗುವವರೆಗೆ ಮಣಿಪುರದಲ್ಲೇ ಇದ್ದ. ನಂತರ ಅಲ್ಲಿಂದ ಹೊರಟು ಅನೇಕ ಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ರೈವತಕ ಪರ್ವತಕ್ಕೆ ಬಂದ. ಅಲ್ಲಿ ಕೃಷ್ಣನ ತಂಗಿ ಸುಭದ್ರೆಯನ್ನ ಕಂಡು ಅವಳನ್ನ ಮದುವೆ ಮಾಡಿಕೊಳ್ಳುವ ತನ್ನ ಆಸೆಯನ್ನ ಕೃಷ್ಣನಿಗೆ ಹೇಳಿದ. ಕೃಷ್ಣ ತನ್ನ ಅಣ್ಣ ಬಲರಾಮ ಅವಳನ್ನ ತನ್ನ ಪ್ರಿಯ ಶಿಷ್ಯ ದುರ್ಯೋಧನನಿಗೆ ಮದುವೆ ಮಾಡುವ ಆಶಯವನ್ನು ಹೊಂದಿರುವುದಾಗಿ ಹೇಳಿ ಸುಭದ್ರೆಯನ್ನ ಅಪಹರಿಸಿಕೊಂಡು ಹೋಗಿ ಮದುವೆ ಮಾಡಿಕೊಳ್ಳಬಹುದಾದ ರಾಕ್ಷಸ ವಿವಾಹ ಪದ್ಧತಿಯ ಬಗ್ಗೆ ಹೇಳಿದ. ಅದರಂತೆ ಅರ್ಜುನ ಸುಭದ್ರೆಯನ್ನ ಕೃಷ್ಣನ ಸಹಾಯದಿಂದ ಅಪಹರಿಸಿಕೊಂಡು ಹೋಗಿ ಮದುವೆಯಾದ. ಸುಭದ್ರೆ ತನ್ನ ನಂತರ ಯಾರನ್ನೂ ಮದುವೆಯಾಗಬಾರದೆಂದು ಅರ್ಜುನನಿಂದ ಭಾಷೆಯನ್ನ ಪಡೆದಳು. ಒಂದು ದಿನ ಕೃಷ್ಣ ಮತ್ತು ಪಾಂಡವರು ಖಾಂಡವ ವನವನ್ನ ಏನು ಮಾಡುವುದೆಂದು ಅದರ ಬಳಿ ನಿಂತು ಮಾತನಾಡುತ್ತಿರುವಾಗ ಒಬ್ಬ ಬೊಜ್ಜು ಬ್ರಾಹ್ಮಣ ಅವರಲ್ಲಿಗೆ ಬಂದ. ಅರ್ಜುನ ಅವನನ್ನು ಕಂಡು, ಬ್ರಾಹ್ಮಣರೇ, ತಾವು ಯಾರು? ಈ ನಿರ್ಜನ ಪ್ರದೇಶಕ್ಕೆ ಏಕೆ ಬಂದಿರುವಿರಿ ಎಂದು ಕೇಳಿದ. ಆ ಬ್ರಾಹ್ಮಣ, ಅರ್ಜುನ, ನಾನು ಅಗ್ನಿ. ಯಜ್ಞ ಯಾಗಗಳಲ್ಲಿ ತುಪ್ಪವನ್ನ ಹವಿಸ್ಸಾಗಿ ಕುಡಿದು ನನಗೆ ಅಜೀರ್ಣವಾಗಿದೆ. ದೇವ ವೈದ್ಯರಾದ ಅಶ್ವಿನಿ ಕುಮಾರರು ನಾನು ಈ ಕಾಡಿನ ಮರಗಿಡಗಳನ್ನು ಅಲ್ಲಿರುವ ಜಂತುಗಳ ಸಮೇತ ಸಂಪೂರ್ಣವಾಗಿ ಭಕ್ಷಿಸಿದರೆ
ನನ್ನ ಅಜೀರ್ಣ ಗುಣವಾಗುತ್ತದೆ ಅಂತ ಹೇಳಿದ್ದಾರೆ. ನೀವು ಈ ಕಾರ್ಯದಲ್ಲಿ ನನಗೆ ಸಹಕರಿಸಬೇಕು ಎಂದು ಕೇಳಿಕೊಂಡ. ಅದಕ್ಕೆ ಅರ್ಜುನ, ನಿಮ್ಮ ಭಕ್ಷಣೆಯನ್ನ ಯಾರು ತಡೆಯುತ್ತಿದ್ದಾರೆ ಅಗ್ನಿದೇವ ಎಂದು ವಿಚಾರಿಸಿದ. ಅಗ್ನಿ, ನಿನ್ನ ತಂದೆ ಇಂದ್ರ ಅರ್ಜುನ. ಈ ಕಾಡಿನಲ್ಲಿ ಇಂದ್ರನ ಗೆಳೆಯನಾದ ತಕ್ಷಕ ತನ್ನ ಕೂಟದೊಂದಿಗೆ ವಾಸವಾಗಿದ್ದಾನೆ. ಅವನಿಗೆ ಇಂದ್ರನ ಸಂಪೂರ್ಣ ರಕ್ಷಣೆ ಇದೆ. ಆದ್ದರಿಂದ ಇಂದ್ರ ನನ್ನನ್ನು ಈ ಕಾಡನ್ನ ಆಹುತಿ ತೆಗೆದುಕೊಳ್ಳುವುದಕ್ಕೆ ಬಿಡದೆ ತಡೆಯುತ್ತಿದ್ದಾನೆ ಎಂದ. ಕೃಷ್ಣ ಮತ್ತು ಪಾಂಡವರು ಸ್ವಲ್ಪ ಹೊತ್ತು ಸಮಾಲೋಚಿಸಿದರು. ಕಾಡಿನ ಪ್ರಾಣಿಗಳೆಲ್ಲ ಅಗ್ನಿಗೆ ಆಹುತಿಯಾಗುವುದು ಯುಧಿಷ್ಠಿರನಿಗೆ ಸರಿ ಎನಿಸಲಿಲ್ಲ. ಆದರೆ ಕೃಷ್ಣ, ಒಂದು ನಾಡನ್ನ ಕಟ್ಟಬೇಕಾದರೆ ಕಾಡನ್ನ ನಿರ್ಮೂಲ ಮಾಡಲೇಬೇಕಾಗುತ್ತದೆ ಯುಧಿಷ್ಠಿರ ಎಂದು ಅವನನ್ನ ಸಮಾಧಾನಪಡಿಸಿದ. ಅರ್ಜುನ ತಾನು ಕಾವಲಿರುತ್ತೇನೆ ಎಂದು ಅಗ್ನಿಗೆ ವಚನ ಕೊಟ್ಟು ಕಾಂಡವ ವನವನ್ನ ಭಕ್ಷಿಸಲು ಹೇಳಿದ. ಅಗ್ನಿ ಅರ್ಜುನನ ವಚನವನ್ನ ಮೆಚ್ಚಿ ಅವನಿಗೆ ಪ್ರಸಿದ್ಧ ಗಾಂಡೀವ ಬಿಲ್ಲನ್ನ, ಎಷ್ಟು ಬಾಣಗಳನ್ನೂ ಹೊರತೆಗೆದರೂ ಬತ್ತದ ಬತ್ತಳಿಕೆಯನ್ನ ಮತ್ತು ಕಪಿಧ್ವಜವನ್ನ ಹೊಂದಿದ್ದ 4 ಬಿಳಿ ಕುದುರೆಗಳ ಒಂದು ದಿವ್ಯ ರಥವನ್ನ ಅರ್ಜುನನಿಗೆ ಕೊಟ್ಟ. ಶ್ರೀಕೃಷ್ಣನಿಗೆ ಕೌಮೋದಕಿ ಎಂಬ ಗದೆಯನ್ನ ಮತ್ತು ಸುದರ್ಶನ ಚಕ್ರವನ್ನ ಕೊಟ್ಟು ಕಾಂಡವ ವನವನ್ನ ಆವರಿಸಿಕೊಂಡ. ಬೆಂಕಿಯ ಕೆನ್ನಾಲಿಗೆಗಳು ಆಕಾಶದೆತ್ತರಕ್ಕೂ ಚಾಚಿದವು. ಆದರೆ ಅಷ್ಟರಲ್ಲೇ ಮಳೆ ಧಾರಾಕಾರವಾಗಿ ಸುರಿದು ಅಗ್ನಿಯನ್ನ ನಂದಿಸಿತು. ಹೀಗೆ ಹಲವಾರು ಬಾರಿ ಅಗ್ನಿ ಕಾಂಡವವನವನ್ನ ಸುಡಲು ಪ್ರಾರಂಭಿಸುವುದು, ತಕ್ಷಣ ಮಳೆ ಬಂದು ಬೆಂಕಿ ನಂದಿ ಹೋಗುವುದೂ ನಡೆಯಿತು. ಅರ್ಜುನ ವಾಯವ್ಯಾಸ್ತ್ರದಿಂದ ಮೇಘಗಳನ್ನ ಚದುರಿಸಿದ. ಅಗ್ನಿ ಸಂತೋಷದಿಂದ ಖಾಂಡವವನವನ್ನ ಸುಡತೊಡಗಿದ. ಕೋಪಗೊಂಡ ಇಂದ್ರ ತನ್ನ ವಜ್ರಾಯುಧವನ್ನ ಬೀಸಿದ. ಕೃಷ್ಣನ ಸುದರ್ಶನ ಅದನ್ನ ಉಪಸಂಹರಿಸಿತು. ಅರ್ಜುನ ಪೂರ್ತಿ ಖಾಂಡವವನಕ್ಕೆ ಬಾಣಗಳ ಹಂದರವನ್ನ ಹಾಕಿ ಒಂದು ತೊಟ್ಟು ನೀರೂ ಕೆಳಗೆ ನುಸುಳದಂತೆ ಮಾಡಿಬಿಟ್ಟ. ಇಂದ್ರನಿಗೆ ತನ್ನ ಮಗನ ಶೌರ್ಯವನ್ನು ಕಂಡು ಸಂತೋಷವಾಯಿತು. ಆದರೆ ತನ್ನ ಗೆಳೆಯ ತಕ್ಷಕನನ್ನ ರಕ್ಷಿಸಲು ತನ್ನ ಯುದ್ಧವನ್ನ ಮುಂದುವರೆಸಿದ. ಆಗ ದೇವತೆಗಳು, ದೇವೇಂದ್ರ, ನರನಾರಾಯಣರೇ ಈಗ ಕೃಷ್ಣಾರ್ಜುನರಾಗಿ ಅವತಾರವನ್ನು ಎತ್ತಿದ್ದಾರೆ. ಅವರು ಜೊತೆಯಿರುವಾಗ ಅವರನ್ನು ಸೋಲಿಸುವುದು ಅಸಾಧ್ಯ. ಈ ಯುದ್ಧವನ್ನು ನಿಲ್ಲಿಸು ಎಂದರು. ಇಂದ್ರ ಇನ್ನೂ ಅನುಮಾನಿಸುತ್ತಿರುವಾಗ, ತಕ್ಷಕನ ಬಗ್ಗೆ ಯೋಚನೆ ಮಾಡಬೇಡ, ಅವನು ಕ್ಷೇಮವಾಗಿ ಕುರುಕ್ಷೇತ್ರವನ್ನ ಸೇರಿಕೊಂಡಿದ್ದಾನೆ ಎಂದು ದೇವತೆಗಳು ಇಂದ್ರನ ಯುದ್ಧವನ್ನ ನಿಲ್ಲಿಸಿದರು. ಅಗ್ನಿ 15 ದಿನಗಳ ಕಾಲ ಸತತವಾಗಿ ಖಾಂಡವ ವನವನ್ನ ಭಕ್ಷಿಸಿದ. ಅರ್ಜುನ ಮತ್ತು ಕೃಷ್ಣರು ಕಾಡಿನಲ್ಲಿನ ಒಂದು ಪ್ರಾಣಿಯೂ ಹೊರಗೆ ಹೋಗದಂತೆ ಖಾಂಡವ ವನದ ಸುತ್ತಲೂ ನಿಂತು ಕಾವಲು ಕಾದರು. ಕೃಷ್ಣನಿಗೆ ಅಲ್ಲಿಂದ ಹೊರಬೀಳಲು ಪ್ರಯತ್ನಿಸುತ್ತಿದ್ದ ಒಬ್ಬ ರಾಕ್ಷಸ ಕಣ್ಣಿಗೆ ಬಿದ್ದ. ಅರ್ಜುನ ಆ ರಾಕ್ಷಸನನ್ನ ಕೊಲ್ಲುವುದಕ್ಕೆ ಬಾಣವನ್ನು ಹೂಡಿದಾಗ ಅವನು ಅರ್ಜುನನ ಕಾಲುಗಳ ಮೇಲೆ ಬಿದ್ದು, ಅರ್ಜುನ, ನಾನು ರಾಕ್ಷಸರ ಶಿಲ್ಪಿ, ನನ್ನ ಹೆಸರು ಮಯ, ನನ್ನನ್ನು ದಯವಿಟ್ಟು ಕಾಪಾಡು ಎಂದ. ಮರುಕಪಟ್ಟ ಅರ್ಜುನ ಅವನ ಪ್ರಾಣವನ್ನ ಉಳಿಸಿದ. ಮಯ ಕೃತಜ್ಞತೆಯಿಂದ, ಅರ್ಜುನ, ನನ್ನ ಪ್ರಾಣವನ್ನು ಉಳಿಸಿದ ನಿನಗೆ ನಾನು ಏನಾದರೂ ಸಹಾಯ ಮಾಡಿ ನಿನ್ನ ಋಣವನ್ನ ತೀರಿಸಿಕೊಳ್ಳಬೇಕು, ಏನು ಮಾಡಲಿ ಹೇಳು ಎಂದು ಬಲವಂತ ಮಾಡಿದ. ಕೃಷ್ಣ, ಮಯ, ಹಾಗಾದರೆ ಪಾಂಡವರಿಗೆ ಇಲ್ಲಿ ಒಂದು ಅರಮನೆಯನ್ನ ಕಟ್ಟಿಕೊಡು ಎಂದ. ಅದರಂತೆ ಮಯ ಪಾಂಡವರಿಗಾಗಿ ಒಂದು ಮಾಯಾ ಅರಮನೆಯನ್ನ ಕಟ್ಟಿಕೊಟ್ಟ. ಕಾಲ ಕಳೆದ ಹಾಗೆ ಇಂದ್ರಪ್ರಸ್ಥ ಬೆಳೆದು ಎಲ್ಲೆಲ್ಲಿಂದಲೋ ಜನರು ಬಂದು ವಾಸಿಸತೊಡಗಿದರು. ಧರ್ಮರಾಜ ಜನರ ಅಭಿವೃದ್ಧಿಗೆ ಅನೇಕ ಕಾರ್ಯಗಳನ್ನ ಹಮ್ಮಿಕೊಂಡು ವರ್ತಕರಿಗೆ ಸಮಂಜಸವಾದ ತೆರಿಗೆಯನ್ನ ಹಾಕಿ ಜನರು ಶಾಂತಿಯಿಂದ ಇರುವಂತೆ ಅವರನ್ನ ದಂಡಕೋರರಿಂದ ಕಳ್ಳಕಾಕರಿಂದ ರಕ್ಷಿಸುತ್ತಾ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಕಾಲ ಕಾಲಕ್ಕೆ ಮಳೆ ಬೆಳೆ ಆಗುವಂತೆ ಯಜ್ಞ ಯಾಗಾದಿಗಳನ್ನ ಮಾಡುತ್ತಾ ದೇವತೆಗಳನ್ನ ಸಂತೋಷವಾಗಿ ಇರಿಸಿದ್ದ. ಕೆಲವೇ ಸಮಯದಲ್ಲಿ ಇಂದ್ರಪ್ರಸ್ಥ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಸಾಂಸ್ಕೃತಿಕ ಪಟ್ಟಣವಾಗಿ ಪ್ರಸಿದ್ಧಿಯನ್ನ ಹೊಂದಿತು. ಮುಂದಿನ ಸಂಚಿಕೆಯಲ್ಲಿ ಜರಾಸಂಧನ ವಧೆಯನ್ನ ಕೇಳೋಣ.